ನೀರಾವರಿ ತಜ್ಞರವರು ನಮ್ಮ ಚಿಕ್ಕಮಗಳೂರಿಗೆ ಈಗ ಬೆಸ್ಟ್ ನೀರಾವರಿ ತಜ್ಞರು ಅವರು ನಾನು ಇವತ್ತು ನಮ್ಮ ಮೀಟ್ ಆದೆ. ಅವರು ಹೇಳೋ ಪ್ರಕಾರ ನಮಗೀಗ ಗೋಂದಿ ಅಣೆಕಟ್ಟಿಂದ ಮಾತ್ರ ನೀರು ಸಿಗುತ್ತಂತೆ. ನಾವು ಮತ್ತೆ ಎಲ್ಲ ಎಲ್ಲಿಂದ ಎತ್ತಿನ ಹೊಳೆ, ಈ ಭದ್ರಾ ಮೇಲ್ದಂಡೆ, ಅಪ್ಪರ್ ಭದ್ರಾ ಮೇಲ್ದಂಡೆ ಎಲ್ಲಾದ್ರೂ ಡಿಸ್ಕಸ್ ಮಾಡಿದವ್ರ ಹತ್ರ ನಾನು ಎಲ್ಲಾದ್ರೂ ನಾವು ಎಲ್ಲ ಏರಿಯಾದಲ್ಲಿ ಎಷ್ಟು TMC ನೀರು ಹಂಚಿದ್ರು ಅಂತೆಲ್ಲ ಡಿಸ್ಕಸ್ ಮಾಡಿದೆ. ಆದರೆ ನಮ್ಗೆ ಅವರು ಹೇಳೋ ಪ್ರಕಾರನೂ ಕೂಡ ಈ ಸಲ ಗೋಂದಿ ಅಣೆಕಟ್ಟಿಂದ ಮಾತ್ರ ನಮ್ಗೆ ನೀರು ಕೊಡ್ಬೋದು. ಅದು ವಿಷ್ಣು ಸಮುದ್ರಕ್ಕೆ ನಾವು ಓಟ ಸ್ಟಾರ್ಟ್ ಮಾಡಿದ್ದು, ಕೇಳಕ್ ಹೋಗಿದ್ದು. ವಿಷ್ಣು ಸಮುದ್ರಕ್ಕೆ ಅಷ್ಟೇ ಅಲ್ಲ, ಕಾಡ್ರಲ್ಲಿ 125 ಕೆರೆಗಳು ತುಂಬಿಸಕ್ಕೆ ಪ್ಲಾನ್ ಇದೆ. ಅದು ವಿತ್ತವ್ರ ಹತ್ರ ಡ್ರಾಯಿಂಗ್ ಫೋಟೋ ಹೊಡ್ಕೊಂಬಂದೆ, ಎಲ್ಲದು ವಿತ್ ಡ್ರಾಯಿಂಗ್ ರೆಡಿ ಇದೆ. ಈಗ ಅವರು ಪ್ರೈವೇಟ್ ಕಂಪ್ನಿಯಿಂದ ಮಾಡಿಸಿದ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಗೆ ಇದು ಭಾರಿ ಒಳ್ಳೆ ಟೈಮು. ಈ ಟೈಮ್ನಲ್ಲಿ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ನೀರು ತರಕ್ ಆಗೋದಿಲ್ಲ. ಯಾಕಂದ್ರೆ ನೀರು ಬರೋಂಥ ಎಲ್ಲಾ ಮೂಲಗಳನ್ನು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಎಲ್ಲಾ ಕಡೆ ಎಷ್ಟೆಷ್ಟು TMC ಇದಾವೆ ಅಷ್ಟು ಹಂಚ್ಬಿಟ್ಟಿದ್ದಾರೆ. ಈ ಭದ್ರಾ ಯೋಜನೆದು 21 TMC ಹಂಚಾಯ್ತು. ಅದರಲ್ಲಿ 8 TMC ನಮ್ಮ ತರೀಕೆರೆ ಇದು ಕೊಟ್ಟಿದ್ದಾರೆ, ತುಮಕೂರು ಚೆನ್ನ ಕಡೆಗೆ, ಉಳಿದು ಚಿತ್ರದುರ್ಗ ಕಡೆಗೆ ಹೋಗಿದೆ. ಎಲ್ಲೂ ಕೂಡ ಈಗ ನೀರನ್ನ ಇದಿಲ್ಲ, ಸೌಲಭ್ಯ ಇಲ್ಲ ಕೊಡಕ್ಕೆ. ಎಲ್ಲ ನೀರಿದ್ರೆ ತಾನೇ ಕೊಡಕ್ಕಾಗದು. ಈಗ ಗೋಂದಿ ಮಾತ್ರ ನೀರು ಕೊಡೋಕೆ ಇದೆ, ಈಗ ನಮಗೆ ಚಾನ್ಸ್ ಇದೆ. ಅದು ಹೆಂಗೆ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಹೋರಾಟ ಮಾಡಬೇಕು. ಅದು ಇನ್ನ ಮಾರ್ಚ್ ಒಳಗೆ ಮಾಡ್ಕೊಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರ ಕಾರಣಗಳು ಅದು ಇರ್ಬೋದು, ರಾಜಕೀಯ ಕಾರಣಗಳು ಸಪೋರ್ಟ್ ಇರ್ಬೋದು. ಆದ್ರೆ ಈ ಟೈಮಲ್ಲಿ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೀರು ತುಂಬಾ ಕಷ್ಟ ಇದೆ ಮುಂದೆ. ನಾನೊಬ್ಬ ಇರಿಗೇಷನ್ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ, ಮುಂದೆ ನಿಜವಾಗ್ಲೂ ತರ್ಸಕ್ಕಾಗಲ್ಲ. ಎತ್ತಿನ ಹೊಳೆಯಿಂದ ಬರೀ ಕುಡಿಯೋ ನೀರಿಗೆ ಕೊಡ್ತಾರೆ, ಆದ್ರೆ ದೊಡ್ಡ ಅಮೌಂಟ್ ನೀರೇ ಬರಲ್ಲ. ಎತ್ತಿನ ಹೊಳೆಯಿಂದ ತಗೊಳಕ್ ಬರಲ್ಲ. ಇದು ಬಂದ್ರೆ ಅದೀಗ ಭದ್ರಾ ಯೋಜನೆ, ಭದ್ರಾ ಅಂದ್ರೆ ಅಪ್ಪರ್ ಭದ್ರಾ ಯೋಜನೆ, ಇದು ಕೂಡ ಡ್ರಿಪ್ ಇರಿಗೇಷನ್ ಆಗೋಗಿದೆ, ಅದು ನೀರು ಹಂಚಾಗೋಗಿದೆ. ಆದ್ರೆ ಈಗ ಅವರು ಒಂದು ರಿಪೋರ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಒಂದು ದೊಡ್ಡ ಪ್ಲಾನ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅವರಲ್ಲಿ ಗೋಂದಿ ಅಣೆಕಟ್ಟಿಂದ ನಮ್ಗೆ ನೀರು ಕೊಡ್ಬೋದು, 125ಕ್ಕಿಂತ ಜಾಸ್ತಿ ಕೆರೆಗಳಿಗೆ ನೀರು ಕೊಡ್ಬೋದು ಅಂತ ಪೈಪ್ಲೈನ್ ಮೂಲಕ ತುಂಬ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಈ ಸಲ ಮಾತ್ರ ಯಾವುದೇ ಕಾರಣಕ್ಕೂ ಹೋರಾಟ ಮಾತ್ರ ಫೇಲ್ ಮಾಡಬೇಡಿ. ಈ ಸಲ ನೀವು ಹೋರಾಟ ಫೇಲ್ ಮಾಡ್ಕೊಂಡ್ರೆ ಆ ಗೋಂದಿ ಅಣೆಕಟ್ಟು ನೀರು ಏನಾದ್ರು ಬೇರೆ ಕಡೆ ಹಂಚಿಬಿಟ್ರೆ ನಮಗೆ ನೀರು ಕೊಡಕ್ಕೆ ಯಾವ ಮೂಲನೇ ಇಲ್ಲ. ಹಂಗೋಸ್ಕರ ದಯವಿಟ್ಟು ಈ ಸಲ ಮಾತ್ರ ಖಂಡಿತ ಮನೆ ಪ್ರಚಾರ ಮಾಡ್ಕೊಂಡ್ರು ಪರವಾಗಿಲ್ಲ, ಸ್ಟ್ರೈಕ್ ಪಾಸ್ ಸ್ಟ್ರೈಕ್ ಮಾಡ್ಕೊಂಡು ನಾವು ಯಾವ ಸರ್ಕಾರ ವಿರುದ್ಧ ಯಾರು ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮ ಪ್ರೆಸೆಂಟ್ ಸರ್ಕಾರ ಇದೆ, ನಮ್ಮ ಸ್ಟೇಟ್ ಆದ ಸರ್ಕಾರ ಇದೆ, ಸೆಂಟ್ರಲ್ ಆದ ಸರ್ಕಾರ ಇದೆ. ನಾವು ನಮ್ಮ MLA ಗಳನ್ನ ಇಟ್ಕೊಂಡು ಅದು ಸ್ಯಾಂಕ್ಷನ್ ಮಾಡಿಸ್ಕೊಬಹುದು. ಆದ್ರೆ ನಾವು ಅವ್ರಿಗೆ ಸ್ವಲ್ಪ ಜಾಸ್ತಿ ಜನ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಖಂಡಿತ ಆಗುತ್ತೆ ಸರ್, 100% ಆಗುತ್ತೆ. ನಾವು ಎಷ್ಟೊಂದು ಸಲ ಹೋರಾಟ ಮಾಡ್ತೀವಿ, ನಾವು ಎಷ್ಟು ಸೋತಿದ್ದೀವಿ. ಆದ್ರೆ ಈ ಸಲ ಮಾತ್ರ ಖಂಡಿತ ಆಗುತ್ತೆ. ಅದು ಈ ಸಲ ಮಾತ್ರ ಆಗುತ್ತೆ ಅಷ್ಟೇ. ಆ ಗೋದ್ರಿ ಇದು ಕೊಟ್ರೆ ಬೇರೆ ಕಡೆಗೆ ನೀರು ನಮ್ಗೆ ಯಾವ ಮೂಲನೇ ಇಲ್ಲ ನೀರು ಕೊಡಕ್ಕೆ. ದಯವಿಟ್ಟು ಅದಕ್ಕೋಸ್ಕರ ನನಗೆ ಇವತ್ತು ಅದು ಕ್ಲೀನ್ ನಂಗೆ ಮನವರಿಕೆ ಆಯಿತು. ದಯವಿಟ್ಟು ಹೋರಾಟ ಸ್ವಲ್ಪ ಜೋರ ಮಾಡ್ಕೊಳ್ಳಿ, ಜೋರ ಮಾಡಿ ಈ ಸಲ ದಯವಿಟ್ಟು ಶಾಸಕರಿಗೆ ನೀರು ಕೊಡಲೇಬೇಕು ಅನ್ನೋಂತ ನಾವು ಭಾರಿ ಕಳಕಳಿ ವಿನಂತಿ ಮಾಡ್ಕೊಬೇಕು. ಮಹದಾಯಿ ಹೋರಾಟದ ಮಾದರಿನೇ ಆಗ್ಬೇಕು. ಅವ್ರು ಮಾಡ್ತಾ ಇದಾರಲ್ಲ ಆ ತರ ಮಹದಾಯಿ